ಆಪ್ಕಿ ಅದಾಲತ್ನಲ್ಲಿ ಸೂಪರ್ ಸ್ಟಾರ್ ಹೇಮಾ ಮಾಲಿನಿಯವರ ಮೇಲಿರುವ ಆರೋಪವೆಂದರೆ ಇವರಲ್ಲಿ ಆರೋಗ್ಯನ್ಸ್ ತುಂಬಿದೆ ಎಂಬುದು. ಹೇಮಾ ಅವರೇ, ನೀವು ಎಷ್ಟು ಸುಂದರವಾಗಿ ಸಾಧಾರಣವಾಗಿ ಕಾಣಿಸ್ಕೊಳ್ತೀರಿ ಅಲ್ಲ. ಇದನ್ನ ನೋಡಿ ಜನರು ಅನ್ಕೊಳ್ತಾರೆ ನೀವು ಸೀದಾ ಸಾದಾ ಸೌತ್ ಇಂಡಿಯನ್ ಅವರು, ಯಾರಿಗೂ ಏನೂ ಹೇಳೋದಿಲ್ಲ. ಆದ್ರೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ತುಂಬಾ ಜನ ಹೇಳ್ತಾರೆ ಒಳಗಿಂದ ನೀವು ತುಂಬಾನೇ ಆರೋಗ್ಯಂಟ್ ಅಂತ. ಅದಕ್ಕೇನ್ ಮಾಡ್ಲಿ? ಇವರು ಸೀತಾ ಅಲ್ಲ, ಮೇಲಿಂದ ಸೀತಾ ತರ ಕಾಣಿಸ್ತಾರೆ, ಅದ್ರ ಒಳಗ್ ಗೀತಾ ಅಂತ. ಸಮ್ಟೈಮ್ಸ್ ಇಂಥ ಇಮೇಜ್ ಕೆಲ್ಸಕ್ ಬರತ್ತೆ. ನೋಡಿ, ಆ ಸಂದರ್ಭದಲ್ಲಿ ನಿಮ್ಮ ಸಿನಿಮಾಗಳು ಹಿಟ್ ಆಗಿತ್ತಲ್ಲ. ಜಾನಿ ಮೇರಾ ನಾಮ್ ಹಿಟ್ ಆಗಿತ್ತು, ಸೀತಾ ಗೀತಾ ಹಿಟ್ ಆಗಿತ್ತು. ನೋಡಿ, ಅದಾದ ನಂತರ ನಿಮ್ಮ ಲಿವಿಂಗ್ ರೂಮ್ನಲ್ಲಿ ಪ್ರೊಡ್ಯೂಸರ್ಗಳ ಲೈನ್ ನಿಂತಿರ್ತಾ ಇತ್ತಂತೆ. ಮತ್ತೆ ಹಾಲಲ್ಲಿ ಹೆಚ್ಚು ಕಡಿಮೆ 100 ಜನ ಪ್ರೊಡ್ಯೂಸರ್ಗಳು ನಿಮ್ಮ ಡೇಟ್ ತಗೊಳ್ಳೋದಕ್ಕೆ ಅಂತ ನಿಂತಿರ್ತಾ ಇದ್ರಂತೆ. ಮತ್ತೆ ನೀವು ತಯಾರಾಗಿ ಕೆಳಗಡೆ ಇಳಿದು ನೇರವಾಗಿ ನಿಮ್ಮ ಗಾಡಿನಲ್ಲಿ ಹೋಗಿ ಕೂತು ಯಾರನ್ನು ನೋಡ್ತಾ ಇರ್ಲಿಲ್ವಂತೆ. ನಾನು ಯಾಕೆ ನೋಡ್ತಿರ್ಲಿಲ್ಲ ಅಂದ್ರೆ ಬೇರೆ ಪ್ರೊಡ್ಯೂಸರ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಇನ್ನು ನಾನು ತಲುಪಿಲ್ಲ ಅಂತ ಅವ್ರು ಬೈತಾ ಇದ್ರು, ಅದಕ್ಕೋಸ್ಕರ ಆದ್ರೂ ಹೋಗ್ಲೇಬೇಕಿತ್ತಲ್ಲ. ಆದ್ರೆ ಇಂಪ್ರೆಷನ್ ಹೇಗಿದೆ ಇಂಡಸ್ಟ್ರಿನಲ್ಲಿ ಅಂತಂದ್ರೆ, ಯಾವಾಗೆಲ್ಲ ತುಂಬಾ ದೊಡ್ಡ ಸ್ಟಾರ್ಗಳು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಾಗ ನೀವು ಮುಂದೆ ಹೋಗಿ ಅವರಿಗೆ ಸಹಾಯ ಮಾಡಿದಿರ. ಈ ಕಥೆಗಳನ್ನು ಕೂಡ ನಾವು ಕೇಳಿದೀವಿ. ನೋಡಿ, ಯಾವಾಗ ದೇವ್ ಸಾಹೇಬ್ರ ಸಿನಿಮಾ ಜೀನತ್ ಅಮ್ಮನ್ ಜೊತೆಗೆ ಹಿಟ್ ಆಗ್ಲಿಲ್ವೋ ಆಗ ನೀವು ಅವ್ರಿಗೆ ಆಫರ್ ಮಾಡ್ತೀರಿ, ಮತ್ತೆ ಅವ್ರಿಗೆ ಸಹಾಯ ಮಾಡ್ತೀರಿ, ಅವ್ರ ಜೊತೆ ರೋಲ್ ಮಾಡ್ತೀರಿ. ನನಗೆ ಬರೋ ಅಂತ ಸಿನಿಮಾ ಆಫರ್ ಬರ್ತಾ ಇತ್ತಲ್ಲ, ಆ ಹೀರೋ ಅವರ ಕೆರಿಯರ್ ಸಕ್ಸಸ್ಫುಲ್ ಇದೆಯೋ ಇಲ್ವೋ ನಾನು ಅದನ್ನೆಲ್ಲ ನೋಡ್ತಾ ಇರ್ಲಿಲ್ಲ. ಯಾಕಂದ್ರೆ ನಾನು ಸೈನ್ ಮಾಡಿರ್ತಿದ್ದೆ, ನಾನು ಮಾಡ್ತಾ ಇದ್ದೆ. ಆ ಪಿಕ್ಚರ್ ಹಿಟ್ ಆಗ್ತಾ ಇತ್ತು, ಅದು ಬೇರೆ ವಿಷಯ. ಅದನ್ ಬಿಟ್ಟು ಅವರ ಕೆರಿಯರ್ ಡೌನ್ ಆಗ್ತದೆ ಅದಕ್ಕೆ ನಾನು ಹೋಗಿ ಸಹಾಯ ಮಾಡ್ತೀನಿ ಅಂತ ಐ ಆಮ್ ನಾಟ್ ಅ ಗಾಡ್ ಎನಿಥಿಂಗ್. ಇಟ್ಸ್ ಜಸ್ಟ್ ಹ್ಯಾಪನ್ಸ್. ಯಾರಾಗಿದ್ರು ಆಗಿರ್ಬೋದು. ಅದು ನಾನು ಎಲ್ಲರ ಜೊತೆ ಕೆಲಸ ಮಾಡ್ತಿದ್ದೆ. ಯಾರೆಲ್ಲ ಕರಿಯರ್ ಡೌನ್ ಆಗ್ತಾ ಆದ್ರೆ ಈಗ ಈ ಟೈಮಲ್ಲಿ ಅದನ್ನ ಅನಲೈಸ್ ಮಾಡಿದ್ರೆ ಹಾಗ ಅನ್ನಿಸ್ಬೋದು, ಬಟ್ ಇಟ್ ಇಸ್ ನಾಟ್ ಫ್ಯಾಕ್ಟ್. ನೋಡಿ, ಈಗ ಒಂದ್ ವೇಳೆ ವಾಪಸ್ ಹೋಗಿ ಅಮಿತಾಬ್ ಬಚ್ಚನ್ ಅವರ ಬಾಗ್ಬನ್ ಸೂಪರ್ ಹಿಟ್ ಆದ್ರೆ ಅದರ ದೊಡ್ಡ ಕ್ರೆಡಿಟ್ ಕೂಡ ನಿಮಗೆ ಸಲ್ಲುತ್ತೆ. ಹೌದಾ? ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ನೋಡಿ, ಬಾಗ್ಬಾನ್ ಸಿನಿಮಾನಲ್ಲಿ ತುಂಬಾ ವರ್ಷಗಳ ನಂತರ ನಮ್ಮಿಬ್ಬರನ್ನು ಒಟ್ಟಿಗೆ ನೋಡುವಂತ ಅವಕಾಶ ಸಿಕ್ತು. ಮತ್ತೆ ಜನಗಳಿಗೆ ಇಷ್ಟನೂ ಆಯ್ತು. ಅಂಡ್ ಸ್ಟೋರಿ ಏನಿದೆ ಅಂದ್ರೆ ಕತೆ ಚೆನ್ನಾಗಿಲ್ಲ ಅಂತಂದ್ರೆ ಸಿನಿಮಾ ಹಿಟ್ ಆಗೋಕ್ ಸಾಧ್ಯನೇ ಇಲ್ಲ. ಮತ್ತೆ ಕತೆ ತುಂಬಾ ಚೆನ್ನಾಗಿತ್ತು. ಈಗಿನ ಕಾಲದ ಮಕ್ಕಳೇನಿದ್ದಾರೆ ಅವರು ಅಪ್ಪ ಅಮ್ಮ ಜೊತೆ ಹೇಗ್ ನಡ್ಕೋತಾರೆ, ಅದರಲ್ಲೂ ಮುಖ್ಯವಾಗಿ ಫಾರಿನ್ ಕಂಟ್ರೀಸ್ ಅಲ್ಲಿ ಆ ವಿಚಾರದ ಬಗ್ಗೆ ಆ ಕತೆ ಇದ್ದಿದ್ದು. ಮತ್ತೆ ಅದರಲ್ಲಿ ಅಮಿತ್, ನಮ್ಮಿಬ್ರದ್ದು ಏನಿತ್ತು, ಅಮಿತ್ ಸರ್ ಮತ್ತೆ ಜೊತೆಲಿ ಒಟ್ಟಿಗಿದ್ವಿ, ಕೆಲಸ ಮಾಡಿದ್ವಿ. ಅದು ಎಲ್ರಿಗೂ ಜನಗಳಿಗೆ ಇಷ್ಟ ಆಯ್ತು. ಅಂಡ್ ಇಟ್ ಇಸ್ ನ್ಯೂ ಅಂಡ್ ಫ್ರೆಶ್ ಫಾರ್ ದ ಪೀಪಲ್ ಟು ಸಿ. ನೋಡಿ, ಒಂದು ಸಿನಿಮಾ ಇದೆಯಲ್ಲ, ಅಪ್ಪ ಅಮ್ಮಂದಿರು ಮಕ್ಕಳಿಗೆ ಹೊಡೆದು ತೋರಿಸಿದ್ದಾರೆ. ಹೊಡೆದುನಾ? ಹಾ, ಜೊತೆಗೆ ಬಾಗ್ಬಾನ್ CD ಕೂಡ ತಗೊಂಡ್ ಹೋಗ್ತಾ ಇದ್ರು. ಜೊತೆಗೆ ತಮ್ಮ ಜೊತೆನಲ್ಲೇ ಇಟ್ಕೋತಾರೆ. ಅದೊಂದು ದೊಡ್ಡ ನಿಧಿ ಅನ್ನೋ ರೀತಿನಲ್ಲಿ. ಮತ್ತೆ ಮಕ್ಕಳು ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರಿಗೆ ಹೇಳ್ತಾ ಇದ್ರಂತೆ, ನೋಡಿ ನಿನ್ಗತಿ ಹೀಗೆ ಆಗೋದು. ಬಟ್ ಇಟ್ಸ್ ಅ ನೈಸ್ ನಾ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ಇನ್ ದಿಸ್ ಫಿಲಮ್ ಅಂಡ್ ಪೀಪಲ್ ಲವ್ಡ್ ಮೀ ಸೋ ಮಚ್ ಅಂಡ್ ಇಟ್ಸ್ ಅ ನೈಸ್ ಮೆಸೇಜ್, ವೆರಿ ಬ್ಯೂಟಿಫುಲ್ ಮೆಸೇಜ್ ಆ ಸಿನಿಮಾಯಿಂದ. ನಾನೊಂದು ರಹಸ್ಯವನ್ನ ನಿಮ್ಮಿಂದ ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಹಳ ಕಡಿಮೆ ಜನಕ್ಕೆ ಈ ವಿಚಾರ ಗೊತ್ತಿದೆ. ಯಾವ ಸ್ಟಾರ್ ಜೊತೆಗೆ ಇತ್ತೀಚೆಗೆ ಅಮಿತಾಬ್ ಬಚ್ಚನ್ ಅವ್ರ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾರೋ ಅದು ಶಾರುಖ್ ಖಾನ್. ಅವರಿಗೆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮೊದಲ ಚಾನ್ಸ್ ಕೊಟ್ಟಿದ್ದು ನೀವಂತೆ. ಹೌದು, ಖಂಡಿತ. ದಿಲ್ ಆಶ್ನ ನಾನು ಮಾಡ್ತಾ ಇದ್ದೆ. ಅದಕ್ಕೊಬ್ರು ಹೀರೋ ಬೇಕಾಗಿತ್ತು. ಆ ಸಮಯದಲ್ಲಿ ಟೆಲಿವಿಷನ್ ಅಲ್ಲಿ ಅವರ ಒಂದು ಸೀರಿಯಲ್ ಒಂದು ಬರ್ತಾ ಇತ್ತು, ಫೌಜಿ. ಸೊ ಐ ವಾಸ್ ವೆರಿ ಇಂಪ್ರೆಸ್ಡ್. ಹಿ ವಾಸ್ ಸೋ ಸ್ವೀಟ್, ಸೋ ನೈಸ್. ಐ ಸೆಡ್ ವೆರಿ ಯಂಗ್ ಅಂಡ್ ಗುಡ್ ಲುಕಿಂಗ್ ಬಾಯ್. ಅದಕ್ಕೆ ನಾನು ಅಂದೆ, ಇವನ್ ಬೇಕು ನನ್ನ ಸಿನಿಮಾಗೆ ಅಂತ, ಸಿನಿಮಾ ಮಾಡಕ್ಕೆ. ಮತ್ತೆ ನಾವು ಕಾಲ್ ಮಾಡಿದ್ವಿ, ಅವರು ಬಾಂಬೆಗೆ ಬಂದಿದ್ರು. ಮತ್ತೆ ನೀವು ಮರ್ತ್ ಹೋಗಿದ್ದೀರಾ ಅನ್ಸುತ್ತೆ. ನಾನು ಹೇಳ್ತೀನಿ, ನೀವು ಶಾರುಖ್ ಖಾನ್ಗೆ ಫೋನ್ ಮಾಡಿ ನಾನು ಹೇಮಾ ಮಾಲಿನಿ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವ್ರಿಗೆ ನಂಬಿಕೆನೆ ಬರ್ಲಿಲ್ಲ. ಕಾಲ್ ಎಳಿತಾ ಇದ್ದೀರಾ ಅಂತ ಹೇಳಿದ್ರಂತೆ. ಮತ್ತೆ ನಾವು ಅವ್ರಿಗೆ ನನ್ನ ನಂಬರ್ ಕೊಟ್ಟು ವಾಪಸ್ ಕಾಲ್ ಮಾಡಿ ಅಂತ ಹೇಳ್ದೆ. ಮತ್ತೆ ಅವರು ಬಂದ ಮೇಲೆ he came and then I narrated the story to him and he liked it. And ಧರ್ಮಜಿ ಅವ್ರಿಗೂ ಹೇಳ್ದೆ, see I'm going to take him as the hero. So he said is very nice. ಮತ್ತೆ ನೀವು ಪೂರ್ತಿ ವಿಷಯ ಹೇಳ್ತಾ ಇಲ್ಲ. ನನಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಹೇಗ ಅನ್ನಿಸ್ತಾ ಇದೆ ಅಂದ್ರೆ ಸಮಯ ಜೊತೆಗೆ ನಾನೇ ಮರಿತಾ ಇದ್ದೀನಿ ಅಂತ. ನಾನು ನಿಮ್ಗೆ ನೆನಪು ಮಾಡ್ತೀನಿ, ಶಾರುಖ್ ಖಾನ್ ಅವರ ಕೂದಲು ಎಷ್ಟು ಜಾಸ್ತಿ ಇತ್ತು ಅಂದ್ರೆ ಅದು ಮುಖದ ಮೇಲೆ ಬರ್ತಾ ಇತ್ತು.
ಈ ಮಾತು ನಿಜ ಹಾ ಖಂಡಿತ. ಮತ್ತೆ ನಾನು ನನ್ನ ಮೇಕಪ್ ಮನೆಗೆ ಹೇಳ್ದೆ ಅವ್ರ ಕೂದಲನ್ನ ಸ್ವಲ್ಪ ಹಿಂದೆ ಮಾಡು ಅಂತ. ಪೂರ್ತಿ ಜೆಲ್ ಹಾಕಿ ಹಿ ಪುಲ್ಡ್ ಇಟ್ ಬ್ಯಾಕ್. ಸೊ ಹಿ ಲುಕ್ ಸೋ ಟೋಟಲಿ ಡಿಫ್ರೆಂಟ್. ಹಿ ಗಾಟ್ 2 different ಫೇಸ್, ಯು ನೋ. Totally one is front and he looked like a Mawali, and other one is he fully put back. He looked totally sophisticated. So I want that sophisticated look in him. And then we did the Muhurat and started film. ನೀವು ಡೈರೆಕ್ಟರ್ ಆಗಿದ್ದಾಗ ಶಾರುಖ್ ಖಾನ್ ನಿಮ್ಗೆ ತುಂಬಾ ಕಷ್ಟ ಕೊಟ್ರಾ ಅಥವಾ? ಇಲ್ಲ, ಖಂಡಿತವಾಗ್ಲೂ ಯಾರು ಕೂಡ ತೊಂದರೆ ಕೊಡ್ಲಿಲ್ಲ. ತುಂಬಾನೇ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನನ್ನ ಮಕ್ಕಳು ತುಂಬಾ ಚಿಕ್ಕವರಾಗಿದ್ರು, ಈಶಾ ಮತ್ತೆ ಅಹನಾ. ರಾತ್ರಿ ಆದ ಕೂಡಲೇ ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗ್ಬೇಕು ಅಂದಾಗ ಹೋಮ್ವರ್ಕ್ ಮಾಡೋದಕ್ಕೆ ನನ್ನ ಕರಿತಾ ಇದ್ರು. ಸೊ ಐ ಯೂಸ್ ಟು ಗೋ ಬ್ಯಾಕ್ ಹೋಮ್. ನೀವ್ ಹೋಗಿ, ನಾನು ಈ ಪರ್ಟಿಕ್ಯುಲರ್ ಸೀನ್ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ 1-2 ಶಾರ್ಟ್ ಅನ್ನು ಅವರು ಕೂಡ ತಗೊಂಡಿದ್ದಾರೆ. ಇವತ್ತು ಶಾರುಖ್ ಖಾನ್ ಇಷ್ಟು ದೊಡ್ಡ ಸ್ಟಾರ್ ಆಗಿರೋದ್ರ ಕ್ರೆಡಿಟ್ ನಿಮ್ಗೆ ಸಲ್ಬೇಕಲ್ಲ? ನನಗೆ ಯಾವುದೇ ರೀತಿ ಕ್ರೆಡಿಟ್ ಬೇಕಾಗಿಲ್ಲ, ಯಾಕಂದ್ರೆ ಹಿ ಈಸ್ ಎ ವೆರಿ ಟ್ಯಾಲೆಂಟೆಡ್ ಬಾಯ್ ಅಂಡ್ ನನಗೆ ಫೀಲ್ ಆಗಿದ್ದು ಹಿ ಈಸ್ ವೆರಿ ಗುಡ್ ಅಂತ. ಸೊ ನಾನೇನು ಯೋಚನೆ ಮಾಡೋದು ಅದು ಸರಿಯಾಗಿದೆ. He has to be a big star, he become. I'm so happy to be just a small part of his success. ನಾನ್ ನಿಮ್ಗೆ ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ನಿಮ್ಮ ಈ ಡ್ರೀಮ್ ಗರ್ಲ್ ಅನ್ನೋ ಇಮೇಜ್ ಇದೆಯಲ್ಲ, ಅದನ್ನ ಮೇಂಟೈನ್ ಮಾಡ್ತಿರೋ ಅಂತ ಸೀಕ್ರೆಟ್ ಏನು? ಹಾಗನ್ಸತ್ತ ನಾನು ಮೇಂಟೈನ್ ಮಾಡ್ತಿದ್ದೀನಿ ಅಂತ? ಥ್ಯಾಂಕ್ ಯು ಸೋ ಮಚ್. ಐ ಮೀನ್, ಐ ಜಸ್ಟ್ ಥ್ಯಾಂಕ್ ಗಾಡ್ ಫಾರ್ ದ್ಯಾಟ್. ಮತ್ತೆ ನಾನು ಡಾನ್ಸ್ ಮಾಡ್ತೀನಿ, ಈಗಲೂ ಕಂಟಿನ್ಯೂ ಮಾಡ್ತಿದ್ದೀನಿ. ನಾನೀಗ ಡಾನ್ಸ್ ಮಾಡ್ತಿದ್ದೀನಿ ಅಂದರೆ ಸ್ಟೇಜ್ ಮೇಲೆ ಬರಬೇಕಾಗತ್ತೆ. ಸೊ ಸ್ಟೇಜ್ ಮೇಲೆ ಬರಬೇಕು ಅಂದರೆ ನಾನೊಂದು ಪರ್ಟಿಕ್ಯುಲರ್ ಫಿಗರ್ ಮೇಂಟೈನ್ ಮಾಡಬೇಕು. ಅದಕ್ಕೋಸ್ಕರ ನಾನು ಎಷ್ಟೆಲ್ಲ ಎಕ್ಸಸೈಸ್ ಮಾಡಬೇಕೋ, ಯೋಗ ಮಾಡಬೇಕೋ, ನಾನು ಅದನ್ನೆಲ್ಲ ಮಾಡ್ತೀನಿ. ಊಟ ತಿಂಡಿನಲ್ಲಿ ನನ್ನನ್ನು ನಾನು ಕಂಟ್ರೋಲಲ್ಲಿ ಇಟ್ಕೋತೀನಿ. ನಾನು ಸಿಕ್ಕಿದ್ದನ್ನೆಲ್ಲ ಹಾಗೆ ತಿಂದ್ಬಿಡಲ್ಲ ಅಷ್ಟೇ. That's it. And mainly it's a blessing and grace of the Lord. ಹೇಮಾ ಅವರೇ, ಕೋಟ್ಯಾಂತರ ಹುಡುಗಿರು ಇವತ್ತು ನಮ್ಮ ಈ ಶೋನ ಏನು ನೋಡ್ತಾ ಇದಾರಲ್ಲ, ನಿಮ್ಮ ಉತ್ತರನ ನೋಡಿ ಅವ್ರಿಗೆ ಬಹಳ ಸಂತೋಷ ಆಗಿರುತ್ತೆ. ಅವರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ನಿಮ್ಮಷ್ಟೇ ವಯಸ್ಸಾದ್ಮೇಲೆ ನಿಮ್ಮ ಹಾಗೆ ಕಾಣಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅವರು? ಎಲ್ಲರೂ ಡಾನ್ಸ್ ಮಾಡಿ. ಬಾಗ್ಬಾನ್ ಸಿನಿಮಾನ ಯಾರೆಲ್ಲ ನೋಡಿದಾರಲ್ಲ, ಅವ್ರು ಹೇಳ್ತಾರೆ ಇವತ್ತಿನ ಹೀರೋಯಿನ್ಸ್ ಏನಿದಾರಲ್ಲ ಅವ್ರನ್ನೆಲ್ಲ ಮೀರ್ಸೋ ಹಾಗಿದ್ದಾರೆ ಹೇಮಾ ಮಾಲಿನಿ. ಇಲ್ಲ, ಹಾಗೆಲ್ಲ ಏನಿಲ್ಲ. ಮೇ ಬಿ ಫೋಟೋಗ್ರಾಫರ್ ತುಂಬಾ ಒಳ್ಳೆಯವರು.